ಜನಪ್ರತಿನಿಧಿಗಳ ಸ್ವಗ್ರಾಮದಲ್ಲಿ ಇದ್ದೂ ಇಲ್ಲದಂತಾದ ಸರ್ಕಾರಿ ಆಸ್ಪತ್ರೆ, ಸಕಾಲಕ್ಕೆ ಚಿಕಿತ್ಸೆ ದೊರೆಯದೆ ಬಾಲಕಿ ಸಾವು, ವೈದ್ಯಾಧಿಕಾರಿಗಳ ವಿರುದ್ಧ ಪೋಷಕರು ಗ್ರಾಮಸ್ಥರ ಆಕ್ರೋಶ. ಬರದ ಮುನ್ಸೂಚನೆ ಕೊಟ್ಟ ಮಳೆರಾಯ, ಮುನ್ನೆಚ್ಚರಿಕೆ ಕ್ರಮಕ್ಕೆ ಅಧಿಕಾರಿಗಳಿಗೆ ಸೂಚನೆ, ನಿರ್ಲಕ್ಷ್ಯ ತೋರಿದರೆ ಹುಷಾರ್ ಎಂದ ಶಾಸಕ ಸುಬ್ಬಾರೆಡ್ಡಿ. ಮಳೆ ಇಲ್ಲದೆ ಎಲ್ಲೆಡೆ ಬರಗಾಲ ಹಿನ್ನೆಲೆ, ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯ, ರಸ್ತೆ ತಡೆ ನಡೆಸಿ ಸಂಘಟನೆಗಳ ಪ್ರತಿಭಟನೆ. ಪಂಪ್ಸೆಟ್ಗಳಿಗೆ ನೀಡುತ್ತಿದ್ದ ವಿದ್ಯುತ್ ಸ್ಥಗಿತ, ಬೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ, ಸಮರ್ಪಕ ವಿದ್ಯುತ್ ಪೂರೈಕೆಗೆ ಒತ್ತಾಯ. ನಮಸ್ಕಾರ, ಎಂಎಂಟಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಇಬ್ಬರು ಪ್ರಭಾವಿ ಜನಪ್ರತಿನಿಧಿಗಳನ್ನು ಹೊಂದಿರುವ ಆ ಗ್ರಾಮದಲ್ಲಿನ ಆಸ್ಪತ್ರೆಗೆ ತೀವ್ರ ಅಸ್ವಸ್ಥಗೊಂಡ ಬಾಲಕಿಯನ್ನು ಚಿಕಿತ್ಸೆಗೆ ಕರೆತಂದ್ರೆ ವೈದ್ಯರಿಲ್ಲದೆ ಸಕಾಲಕ್ಕೆ ಬಾಲಕಿಗೆ ಚಿಕಿತ್ಸೆ ಸಿಗದೆ ಮೃತಪಟ್ಟಿದ್ದಾಳೆ ಎನ್ನುವ ಆರೋಪ ಕೇಳಿಬಂದಿದೆ. ಆಕ್ರೋಶಗೊಂಡ ಮೃತ ಬಾಲಕಿಯ ಸಂಬಂಧಿಕರು ಹಾಗೂ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮ ಅಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪೇಶ್ವರ್ ಅವರ ಸ್ವಗ್ರಾಮವೂ ಕೂಡ. ಕೇಂದ್ರ ಸರ್ಕಾರದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ರಾಜ್ಯ ಸರ್ಕಾರದಲ್ಲಿ ಶಾಸಕ ಪ್ರದೀಪೇಶ್ವರ್ ಇಬ್ಬರೂ ಸಹ ಪ್ರಭಾವಿ ಜನಪ್ರತಿನಿಧಿಗಳು. ಆದ್ರೆ ಅವರ ಗ್ರಾಮದಲ್ಲಿರುವಂತಹ ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆ ಕರ್ತವ್ಯ ಲೋಪಕ್ಕೆ ಪದೇ ಪದೇ ಕುಖ್ಯಾತಿಯಾಗಿದೆ. ಭಾನುವಾರ ಸಂಜೆ ಪೆರೇಸಂದ್ರ ಗ್ರಾಮದ ಚಂದ್ರಿಕಾ ಹಾಗೂ ನವೀನ್ ದಂಪತಿಯ 8 ವರ್ಷದ ಮಗಳು ಶಶಿಕಲಾ ತೀವ್ರ ಅಸ್ವಸ್ಥಗೊಂಡು ಪ್ರಜ್ಞೆ ತಪ್ಪಿದ್ದಳು. ತಕ್ಷಣ ಪಕ್ಕದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆಗೆ ಕರೆತರಲಾಗಿತ್ತು. ಆದ್ರೆ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ, ವೈದ್ಯಕೀಯ ಸಲಕರಣೆಗಳು ಇಲ್ಲ. ಕೇವಲ ಒಬ್ಬರು ನರ್ಸ್ ಮಾತ್ರ ಇದ್ದು ಚಿಕಿತ್ಸೆ ನೀಡಲು ವಿಫಲರಾಗಿದ್ದಾರೆ. ಇದರಿಂದ ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಬಾಲಕಿ ಮೃತಪಟ್ಟಿದ್ದಾಳೆ ಎಂಬ ಆರೋಪ ಕೇಳಿ ಬಂದಿದೆ. ಅಣ್ಣ ಏನಿಲ್ಲ, ಆ ಮೇಲ್ಗಡೆ ಕೋತಿ ಒಂದು ಕಾಣ್ತಿದೆ ಹುಡುಗಿ ಕಾಣಿಸಿದ ತಕ್ಷಣ ಓಡ್ಬಿಟ್ಟವಳೆ, ಮನೆಯೊಳಗೆ ಓಡ್ಬಿಟ್ಟು ಪಟ್ಟಂತ ಕೂತ್ಕೊಬಿಟ್ಟವಳೆ. ಕೂತ್ಕೊಂಡ ತಕ್ಷಣ ನಮ್ಮ ಹೆಂಗಸರನ್ನ ನೀರು ಎತ್ಕೊಂಬಂದವಳೆ. ಆ ನೀರು ಎತ್ಕೊಂಡು ಆಚೆ ಬರೋ ಪಟ್ಟಿಗೆ ಪ್ರಜ್ಞೆ ತಪ್ಪಿಕೊಂಡಿದೆ. ಹಂಗೆ ಫೋನ್ ಮಾಡಿದ್ರು. 2 ನಿಮಿಷದಾಗ ನನಗೆ ಪೆಟ್ರೋಲ್ ಇದು ಹಾಸ್ಪಿಟ್ಲದಿಂದ ಇಲ್ಲಿಗೆ ಬಂದಿದ್ದೀನಿ ಸರ್, ಅಷ್ಟು ಫಾಸ್ಟಾಗಿ ಬಂದಿದ್ದೀನಿ. ಹಂಗೆ ಎತ್ಕೊಂಡು ಹೊಲ್ಟೋದ್ರೆ ಅಲ್ಲಿ ಹೋದ್ರೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಏನೂ ಇಲ್ಲ, ಒದ್ದಾಡ್ತಾವ್ರೆ. ಆಯಮ್ನು ಒದ್ದಾಡ್ತಾವಳೆ ಪಾಪ, ಏನು ಮಾಡೋಕ್ಕಾಗ್ತಾಯಿಲ್ಲ. ಆಯಮ್ನಲ್ಲಿ ಏನಾರ ಇದ್ದರೆ ಆಕ್ಸಿಜನ್ ಇದ್ದಿದ್ದು ಹಾಕಿದರೆ ನನ್ನ ಮಗು ಉಳ್ಕೊಳೋಣ, ಏನು ಇಲ್ದಿರ ಮಾಡಿಬಿಟ್ರಣ ಅವರು. ಆ ಥರ ಅಧ್ವಾನ ಮಾಡಾಕ್ಬಿಟ್ರು. ಅದರಿಂದ ಬೇರೊಬ್ರಿಗೆ ಯಾರಿಗೂ ಆಗಬಾರ್ದಂಗೆ ಅದಕ್ಕೋದ್ರ 24 hours ಅಂತ ಹಾಕಿದ್ದಾರೆ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ವೇಸ್ಟು. ಅದಕ್ಕೆ ಇಬ್ಬರು ಡಾಕ್ಟ್ರ್ ಇರಬೇಕು. ಒಬ್ಬರು ರಿಲೀಸ್ ಆದಮೇಲೆ ಇನ್ನೊಬ್ಬನ ಹಾಕ್ಬೇಕು. ಇಲ್ಲಾಂದರೆ ನಾವೆಲ್ಲರೂ ಹೋಗಿ ಬಿದ್ದುಬಿಡ್ತೀರಣ್ಣ ಅವ್ರ ಮೇಲೆ. ಡಾಕ್ಟ್ರನ್ನಾಗಲಿ ಯಾರನ್ನಾಗಲಿ ಬಿಡ್ರಿ, ಎಲ್ಲಿ ಮಾಡ 4 ಗಂಟೆಗೆ ರೈಟ್ ಸಾ 4 ಗಂಟೆಗೆ ಹೊರಟೋಗ್ಬಿಡ್ತಾರೆ ಅವರು. ಬದುಕ್ತಾ ಇದ್ಲು ಡಾಕ್ಟ್ರ್ ಇದ್ದೀರಿ ಬರ್ತಕೊಳ್ಳು. ನರ್ಸಮ್ಮನ ಏನು ಮಾಡ್ತಾಳೆ, ಆಮೇಲೆ ಇಂಜೆಕ್ಷನ್ ಒಂದು ಹಾಕ್ತಾಳೆ ಅಷ್ಟೇ. ಇನ್ನೇನು ಮಾಡಲ್ಲ ಪಾಪ, ಬದುಕ್ತಿದ್ಲು. ಆಕ್ಸಿಜನ್ ಇದ್ದಿದ್ರೆ ಬದುಕ್ತಾ ಇದ್ಲು, 100% ಗ್ಯಾರಂಟಿ ನಾನು. ನಮ್ಮ ಹುಡುಗಿ ಬದುಕ್ತಾ ಇದ್ಲು. ಆಂಬುಲೆನ್ಸ್ ಇರಲಿಲ್ಲ. ಅವ್ರು ಫೋನ್ ಮಾಡಿದ್ರೆ 3/4 hour ಆಗುತ್ತೆ ಬರೋದಂದ್ರು. 3/4 hour ನಾವು ಎಲ್ಲಿ ಒದ್ದಾಡೋದು? ಯಾವುದು ಅದಕ್ಕೆ ಮಾಡಿದ್ದು, ಅದಕ್ಕೆ ಅಮ್ಮ ಆಂಬುಲೆನ್ಸ್ಗೆ ಮಾಡಿದ್ದು. ಆಮೇಲೆ ನರ್ಸಮ್ಮನ ಫೋನ್ ನಂಬರ್ ಕೊಟ್ಲು, ಅವ್ರಿಗೆ ಮಾಡಿದ್ರೆ ಅವ್ರು ಇನ್ನು 3/4 hour ಆಗುತ್ತೆ ನಾವು ಬರೋದಂದ್ರು. ಅದರಿಂದ ಇನ್ನೇನು ಮಾಡೋದು, ಬೇರೆ ಹಾಸ್ಪಿಟ್ಲಿಗೆ ಕಾರ್ ಮಾಡ್ಕೊಂಡು ಎತ್ಕೊಂಡು ಹೋದ್ರೆ ನಮಗೆ ಪ್ರಯೋಜನ ಆಗಿಲ್ಲ. ಬೇರೊಬ್ಬರಿಗೆ ಯಾರಿಗೂ ಆಗಬಾರ್ದು. ಆ ಥರ ಏನಾರು ಅನುಕೂಲ ಮಾಡ್ರಿ ನೀವು. ಪೇಪರೆಲ್ಲ ಎಲ್ಲರೂ ಬಂದಿದ್ರಲ್ಲ, ನೀವೆಲ್ಲ ಒಂದು ದಯ ಮಾಡಿ ಆ ಥರ ಒಂದು ಮಾಡಿಕೊಡ್ರಣ್ಣ ನಮಗೆ, ಅಷ್ಟೇ ನಮಗೆ. ಇನ್ನು ಘಟನೆಯಿಂದ ಆಕ್ರೋಶಗೊಂಡ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಆಸ್ಪತ್ರೆಗೆ ಬೀಗ ಹಾಕಲು ಯತ್ನಿಸಿದ್ದಾರೆ. ಆದರೆ ಪೊಲೀಸರು ತಡೆದಿದ್ದು, ನಂತರ ಆಸ್ಪತ್ರೆ ಮುಂದೆ ಜಮಾಯಿಸಿ ರಸ್ತೆ ತಡೆ ನಡೆಸಿ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಪೆರೇಸಂದ್ರ ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ ಕಿಡಿಕಾರಿ ಆಸ್ಪತ್ರೆಯಲ್ಲಿ ವೈದ್ಯರನ್ನು ನೇಮಿಸಬೇಕು, ಆಕ್ಸಿಜನ್ ಸೇರಿದಂತೆ ಅಗತ್ಯ ವೈದ್ಯಕೀಯ ಸೌಲಭ್ಯಗಳನ್ನು ಸಹ ಒದಗಿಸಬೇಕು ಎಂದು ಆಗ್ರಹಿಸಿದರು. ಹಲವು ಗಂಟೆಗಳ ಕಾಲ ನಡೆದ ಪ್ರತಿಭಟನೆಯಿಂದ ಪೆರೇಸಂದ್ರದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರಲು ಹರಸಾಹಸ ಪಟ್ಟರು.
ಸ್ಥಳಕ್ಕೆ ಆರೋಗ್ಯ ಅಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಪ್ರತಿಭಟನಾಕಾರರ ಜೊತೆ ಮಾತುಕತೆ ನಡೆಸಿ 1 ವಾರದಲ್ಲಿ ಆಸ್ಪತ್ರೆಯ ಅವ್ಯವಸ್ಥೆಯನ್ನು ಸರಿಪಡಿಸುವುದಾಗಿ ಹೇಳಿದ ಮೇಲೆ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಜನತೆಗೆ ಅರ್ಥ ಆಗಬೇಕು. ಈ ರೀತಿಯ ಎಲ್ಲ ಹಾಸ್ಪಿಟಲ್ಗಳು ಅವ್ರಿಗೆ ಬೇಕಂದಂಗೆ ನಡೆಸ್ಕೊಂಡು ಮೆಡಿಕಲ್ ಕಾಲೇಜು ಸ್ಟಾರ್ಟ್ ಆಗಿ 4 ವರ್ಷ ಆಗಿದೆ. 4 ವರ್ಷ ಆಗಿದೆ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗಿ, ಇವತ್ತವರೆಗೂ ಹಾಸ್ಪಿಟಲ್ ಸ್ಟಾರ್ಟ್ ಆಗಿಲ್ಲ. ಎಷ್ಟು ಜೀವಗಳು ಹೋಗಿದೆಯೋ ಗೊತ್ತಿಲ್ಲ, ಎಷ್ಟು ಜೀವಗಳು ಹೋಗ್ಬಿಟ್ಟಿದೆಯೋ ಇದ ಬೇಕಿರೋದು. ಇವತ್ತೇನೋ ಪಾಪ ಯಾರೋ ಒಬ್ರು ನಮ್ಮ ಹತ್ರ ಹೇಳ್ಕೊಂಡ್ರು, ವಿಷಯ ಗಮನಕ್ಕೆ ಬಂತು. ಹೇಳಿಲ್ಲ ಅಂತ ಎಷ್ಟು ಜನ ಅಸಹಾಯಕರಾಗಿ ಸತ್ತೋಗೋರು, ಇಲ್ಲಿ ಹಾಸ್ಪಿಟಲ್ ಇದ್ದಿದ್ರೆ ಎಷ್ಟು ಜನ ಉಳ್ಕೊಂಡ್ರು, ಎಷ್ಟು ಕುಟುಂಬಗಳು ಅನಾಥ ಆಗ್ದಿರ ಇರ್ತಾ ಇತ್ತು, ಎಷ್ಟು ತಾಯಂದ್ರು ಪಾಪ ಮಕ್ಕಳು ಕಳ್ಕೊಳ್ತಾ ಇರ್ಲು, ಎಷ್ಟು ಹೆಂಡತಿಗಳು ವಿಧವೆಗಳಾಗ್ತಾ ಇರ್ಲಿಲ್ವ. ಬಂದಿದ್ದಷ್ಟೇ ಈ ರೀತಿಯ 10 ಹಲವು ಉದಾಹರಣೆಗಳಾಗಿದೆ. ತುಂಬಾ ಜನ ಮಕ್ಕಳು ಸತ್ತೋಗಿದ್ದಾರೆ, ತುಂಬಾ ಜನ ವೈದ್ಯರು ಏನು ಧಿಕ್ಕಾರ ಧಿಕ್ಕಾರ ಪ್ರದೀಪ್ ಈಶ್ವರ್ಗೆ, ಪ್ರದೀಪ್ ಈಶ್ವರ್ಗೆ, ಪ್ರದೀಪ್ ಈಶ್ವರ್ಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಆರೋಗ್ಯ ಮಂತ್ರಿಗಳಿಗೆ, ಆರೋಗ್ಯ ವ್ಯವಸ್ಥೆಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಪೆರೆಸಂದ್ರ ಈಗ ಏನಂತಂದರೆ ಇಡೀ ಚಿಕ್ಕಬಳ್ಳಾಪುರಕ್ಕೆ ಮತ್ತು ಇಡೀ ನಮ್ಮ ಬೆಂಗಳೂರು ಭಾಗಕ್ಕೆ ಕೂಡ ಪೆರೆಸಂದ್ರ ಅಂದರೆ ತುಂಬ ಪ್ರಖ್ಯಾತಿ. ಯಾಕೆ ಅಂತಂದರೆ ಅಫ್ಕೋರ್ಸ್ ಈ ಸುಧಾಕರ್ ಅವರು ಇಲ್ಲಿನ ಸಂಸದರಾಗಿದ್ದಾರೆ, 10-12 ವರ್ಷ MLA ಆಗಿದ್ದಂಥವ್ರು, ಪ್ರಭಾವಿ ಮಂತ್ರಿಗಳಾಗಿದ್ದಂಥವ್ರು. ಜೊತೆಗೆ ಇವತ್ತೇನು MLA ಪ್ರದೀಪ್ ಈಶ್ವರ್ ಅವರಿದ್ದಾರೆ, ಅವ್ರದ್ದೇ ಆದ ರೀತಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಫೇಮಸ್ ಆಗಿದೆ. ಆ ಒಂದು ವಿಷಯಕ್ಕೆ ಪೆರೆಸಂದ್ರ ಯಾರ್ದು, ಯಾವ ಊರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅವರಿಬ್ಬರು ಪೆರೆಸಂದ್ರ ಗ್ರಾಮಸ್ಥರೇ. ಈ ಒಂದು ಗ್ರಾಮದಲ್ಲಿ ಹಾಸ್ಪಿಟಲ್ ಸರಿ ಇಲ್ಲ ಅಂತ 108 ಜನ ಹುಡುಗರು ಅವರಷ್ಟಕ್ಕೆ ಅವರೇ ವಿಡಿಯೋ ಮಾಡೋದು, ಇದು ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಎಲ್ಲ ಆಗ್ತಿತ್ತು. ಇದನ್ನು ಯಾವುದೂ ಅವರು ಗಮನಕ್ಕೆ ತಗೊಳಲ್ಲ. ಚರ್ಮ ಏನಂತಂದರೆ ನಾನು ವಿಶೇಷವಾಗಿ ಹೇಳ್ಬೇಕಾಗಿರೋದು ಪ್ರದೀಪ್ ಈಶ್ವರ್ ಅವ್ರಿಗೆ. ಯಾಕಂದರೆ ಇದೆಲ್ಲ ಬರೋದು ಅವರ ಅಡಿಯಲ್ಲಿ. ನಾನು ಇವತ್ತೋಗಿ ಸುಧಾಕರ್ ಅವ್ರನ್ನ ಬ್ಲೇಮ್ ಮಾಡೋಂಥದ್ದು ಏನಿಲ್ಲ. ಸುಧಾಕರ್ ಅವರು ಅವರ ಟೈಮ್ನಲ್ಲಿ ಏನು ಮಾಡಬೇಕೋ ಅವ್ರನ್ನ ಮಾಡಿದ್ದಾರೆ. ಬಟ್ ಸ್ಟಿಲ್ ಅವ್ರಿಗೂ ಸಹ ನಾನೊಂದು ಕಿವಿ ಮಾತು ಹೇಳ್ತೀನಿ, ಇವತ್ತು ಸಹ ಅವರು ಪ್ರಭಾವಿಯಾಗಿದ್ದಾರೆ. ಅವರು ಸಹ ಮನಸ್ಸು ಮಾಡಿದರೆ ಹಾಸ್ಪಿಟಲ್ನ ಸರಿ ಮಾಡಿಸ್ಬೋದಾಗಿತ್ತು. ಏನು ಅವರೇನು ನನ್ನ ಎಸ್ಕೇಪ್ ಮಾಡೋಂಗಿಲ್ಲ, ಏನು ನನ್ನ ಜವಾಬ್ದಾರಿಯಿಂದ ಇಲ್ಲ ಅಂತ. ಯಾಕಂದರೆ ಅವರೊಬ್ಬ ಪ್ರಭಾವಿ ವ್ಯಕ್ತಿ ಆಗಿದ್ದಾರೆ, ಅವ್ರ ಮಾತನ್ನು ಕೇಳ್ತಾರೆ. ಮತ್ತು ಇಂಥ ಕೆಲಸಗಳಿಗೆ ಅವರ ಪ್ರಭಾವನ ಉಪಯೋಗಿಸ್ಕೊಬೇಕು ಸುಧಾಕರ್ ಅವರು ಸಹ. ಮತ್ತು ನಾಲಾಯಕ ನೀವೆಲ್ಲ ಅಂಥದ್ರಲ್ಲಿ ಆ ಮಗು ಸತ್ತೋಗಿದೆ. ಇವತ್ತು ಈ ರೀತಿಯ 10 ಹಲವು ಕೇಸುಗಳಾಗಿದೆ. ಬಟ್ ಗಮನಕ್ಕೆ ಬಂದಿದ್ದು ಇವತ್ತೇ. ಏನಂತಂದರೆ ಅವ್ರು ಹೊರಗಡೆ ಬಂದು ಮಾತಾಡಿದ್ರು ಅದಕ್ಕೋಸ್ಕರ. ನೋಡಿ, ಇನ್ನೊಂದಷ್ಟು ಜನ ಪಾಪ ಮಕ್ಕಳು, ಹೆಣ್ಮಕ್ಳು ಅವ್ರ ಮಕ್ಕಳು ಫೋಟೋಗಳು ಹಿಡ್ಕೊಂಡು ನಿಂತಿದ್ದಾರೆ, ನಮಗಿಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅದಕ್ಕೋಸ್ಕರ ಸತ್ತೋದ್ರು ಅಂತ. ಈ ರೀತಿಯಾದಂಥ ವ್ಯವಸ್ಥೆಗಳು ನಡೀತಾ ಇದೆ. ಇಲ್ಲಿ ಕರೆಕ್ಟಾಗಿರೋ ಹಾಸ್ಪಿಟ್ಲ್ ಇರಬೇಕಾಗಿತ್ತು. ಅದ್ರ ಜೊತೆಗೆ ನಮ್ಮ ಇನ್ನೊಂದು ಕೂಗು ಏನಂತಂದರೆ, ಇಲ್ಲಿ ಏನಿದೆ ಇವತ್ತು ನಮ್ಮ ಮೆಡಿಕಲ್ ಕಾಲೇಜು, ಆ ಮೆಡಿಕಲ್ ಕಾಲೇಜ್ ಮಾತ್ರ ಆಪ್ರೇಷನಲ್ಲಿದೆ, 4 ವರ್ಷ ಆಗಿದೆ. ಅಲ್ಲಿ ಕಂಪಲ್ಸರಿ ಅಲ್ಲಿ ಹಾಸ್ಪಿಟ್ಲ್ ಇರಲೇಬೇಕು. ಅವ್ರನ್ನೆಲ್ಲ ಮಕ್ಕಳನ್ನ ಪಾಪ ಟ್ರೈನಿಂಗ್ ಕರ್ಕೊಂಡು ಹೋಗೋದು ಚಿಕ್ಕಬಳ್ಳಾಪುರಕ್ಕೆ ಇವರು. ಆ ಮಕ್ಕಳು ಎಷ್ಟು ಮಾತ್ರ ಕಲಿತಾರೆ? ಇದಕ್ಕೆ ಆಲ್ರೆಡಿ ಇದಾಗಲಿ ನಾವು ಒಟ್ಟಾರೆ ಇಬ್ಬರು ಪ್ರಭಾವಿ ಜನಪ್ರತಿನಿಧಿಗಳ ಸ್ವಗ್ರಾಮದಲ್ಲೇ ಸರ್ಕಾರಿ ಆಸ್ಪತ್ರೆಯ ಮೂಲಭೂತ ಸೌಲಭ್ಯಗಳ ಕೊರತೆಯ ಆರೋಪ ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಬಾಲಕಿಯ ಸಾವಿನ ನಿಖರ ಕಾರಣ ಏನು, ಆಸ್ಪತ್ರೆಯ ನಿರ್ಲಕ್ಷ್ಯವಿದೆಯೇ ಎಂಬುದರ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯಲ್ಲಿ ಪ್ರಸ್ತಾಪವಾಗಿರುವ ಕುಡಿಯುವ ನೀರಿನ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸದ ಇಲಾಖೆ ಅಧಿಕಾರಿಗಳು ಮುಂದಿನ ಸಭೆಗೆ ಬರಬೇಡಿ. ನಿರ್ಲಕ್ಷ್ಯ ತೋರುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಸರ್ಕಾರಕ್ಕೆ ಪತ್ರ ಬರೆಯಲಾಗುತ್ತದೆ ಎಂದು ಶಾಸಕ SN ಸುಬ್ಬಾರೆಡ್ಡಿ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಸರ್ ಫೀಡ್ ಬಾಕ್ಸ್ ಹಾಕೋದು ನಾಟಕ ಆಗ್ತಲ್ಲ, ನೀವು ಮೀಟಿಂಗಲ್ಲಿ ಅಂತ ಅವ್ನ ಪಾಡಿಗೆ ಅವನಿದ್ರೆ 4 ದಿನ ಇಲ್ಲಿ ಮೀಟಿಂಗ್ ಮಾಡಿ ನಮಗೆ ಕೆಲಸ ಇರಲಿಲ್ಲ, ಮಾಡೋಕ್ಕೆ ಕೆಲಸ ಇರಲಿಲ್ಲ. ನಾವು ಏನಕ್ಕೆ ಮೀಟಿಂಗ್ ತಗೊಂಡ್ರೆ ಇನ್ನು ತಹಸೀಲ್ದಾರ್ ಫೋನ್ ಮಾಡೋಕ್ಕೆ ಯಾಕೆ 4 ದಿನ ಬಂದು ನಮಗೆ ಪ್ರಾಬ್ಲಮ್ ಕ್ಲಿಯರ್ ಆಗ್ತದೆ.
ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕುಗಳ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಆಯೋಜಿಸಿದ್ದ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ಸಮಸ್ಯಾತ್ಮಕ ಹಳ್ಳಿಗಳ ವಿವರಗಳನ್ನು ಪಡೆದುಕೊಂಡು ಪರಿಹಾರ ಕಲ್ಪಿಸುವಂತೆ ಸೂಚಿಸಿದ್ದಾರೆ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕು ವ್ಯಾಪ್ತಿಯಲ್ಲಿ ಇರುವ 15 ಗ್ರಾಮಗಳಲ್ಲಿ ಇರುವ ಕೊಳವೆ ಬಾವಿಗಳಲ್ಲಿ ನೀರಿನ ಇಳುವರಿ ಕಡಿಮೆಯಾಗಿದ್ದು ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಕೆಲವು ಗ್ರಾಮಗಳಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆ ಅಡಿ ಕೊರೆದಿರುವ ಕೊಳವೆ ಬಾವಿಗಳನ್ನು ಬಳಸಿಕೊಳ್ಳುವ ವ್ಯವಸ್ಥೆ ಮಾಡಿಕೊಳ್ಳುವುದರ ಜೊತೆಗೆ ಸಮಸ್ಯಾತ್ಮಕ ಹಳ್ಳಿಗಳಲ್ಲಿ ಹೊಸ ಕೊಳವೆ ಬಾವಿಯನ್ನು ಕೊರೆಯಿಸಿ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸುವಂತೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಪಿಡಿಒಗಳಿಗೆ ಸೂಚಿಸಲಾಗಿದೆ. ತಾಲೂಕು ಮಟ್ಟದ ಅಧಿಕಾರಿಗಳು ಕಾಲಕಾಲಕ್ಕೆ ಸಮಸ್ಯೆಗಳನ್ನು ತಿಳಿಸಿದರೆ ಸರ್ಕಾರದ ಮೇಲೆ ಒತ್ತಡ ಹಾಕಿ ಸಕಾಲದಲ್ಲಿ ಅನುದಾನ ಬಿಡುಗಡೆ ಮಾಡಿಸಿ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ಎಂದರು. ಮೀಟಿಂಗ್ ಕರೆದು ಈ ಬರಗಾಲವನ್ನು ಹೆಂಗೆ ನಿಭಾಯಿಸಬೇಕು, ಕುಡಿಯೋ ನೀರು ಇರ್ಬೋದು, ಮೇವು ಇರ್ಬೋದು, ಜನ ಗುಳೆ ಹೋಗೋದಿರ್ಬೋದು, ಇವೆಲ್ಲ ತಪ್ಪಿಸ್ಬೇಕು ಅಂತ ಇವತ್ತು ಈ ಮೀಟಿಂಗ್ ಕರೆದಿರೋದು. ಈ ಪ್ರಕಾರ ನಮ್ಮಲ್ಲಿ ಸದ್ಯಕ್ಕೆ ನಮ್ಮ ಚೇಳೂರು ಬಾಗೇಪಲ್ಲಿ 2 ತಾಲೂಕುಗಳಿಂದ ಒಂದು ಹೆಚ್ಚು ಕಮ್ಮಿ 8 ಹಳ್ಳಿಯಲ್ಲಿ ನೀರಿನ ಪ್ರಾಬ್ಲಮ್ ಇದೆ. ಕೆಲವು ಕಡೆ ಬೋರ್ವೆಲ್ ಕೊರೆಸ್ಬೇಕು, ಕೆಲವು ಕಡೆ ರೀಬೋರ್ ಹಾಕಿದ್ರು ಸಾಕು. ಇನ್ನೊಂದು 3-4 ಜಾಗದಲ್ಲಿ ಪವರ್ ಸಪ್ಲೈ ಮಾಡಬೇಕು ಅಷ್ಟೇ. ಮ್ಯಾಕ್ಸಿಮಮ್ ನಮ್ಮ ಬಾಗೇಪಲ್ಲಿ ಚೇಳೂರು ತಾಲೂಕು 2ರಿಂದಲೂ ಸುಮಾರು 15 ಹಳ್ಳಿಗಳಲ್ಲಿ ನೀರಿನ ಕುಡಿಯೋ ಪ್ರಾಬ್ಲಮ್ ಇದೆ. ಅದನ್ನು ಈ ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ ನಾವು ಸಭೆ ಮಾಡಿದ್ದೀವಿ. ಇಮ್ಮಿಡಿಯೇಟಾಗಿ ಅದನ್ನು ಬೋರೋ ಇಲ್ಲಾಂದ್ರೆ ರೀಬೋರ್ ಕೊರೆಸಿ ಕುಡಿಯೋ ನೀರಿನ ವ್ಯವಸ್ಥೆನೂ ಮಾಡ್ತೀವಿ. ನಮ್ಮ ವೆಟರ್ನರಿ ಹೇಳೋ ಪ್ರಕಾರ ಮೇವಿಗೆ ಏನು ತೊಂದರೆ ಇಲ್ಲ. ಈ ಜನ ಗುಳೆ ಹೋಗೋದು ಹೆಂಗೆ ತಪ್ಪಿಸೋದು ಅಂತ ಬುಧವಾರ ದಿವಸ ನಮ್ಮ ಡೆಪ್ಟಿ CM ಅವರು ಜಿಲ್ಲಾ ಪಂಚಾಯತಿಗೆ ಬರ್ತಾ ಇದ್ದಾರೆ. ಅಲ್ಲಿ ನಾವೆಲ್ಲ ಡಿಸ್ಕಸ್ ಮಾಡಿ ಈಗ ಈ ಮನ್ರೇಗಾಗೂ ಪ್ಲಸ್ ರಾಮ್ಜಿಗೂ ಸ್ವಲ್ಪ ವ್ಯತ್ಯಾಸಗಳಿದೆ. ಅದನ್ನೆಲ್ಲ ಸರಿ ಮಾಡಿಸಿ ಜನ ಗುಳೆ ಹೋಗೋದನ್ನು ತಪ್ಪಿಸೋಕ್ಕೆ ನಾವು ಅವತ್ತು ಡಿಸ್ಕಸ್ ಮಾಡಿ ಕ್ರಮ ಕೈಗೊಳ್ತೀವಿ. ನನಗೆ ಕೇಳ್ತಾ ಇದ್ದೀನಿ, ನನ್ನ ಕಷ್ಟ ಏನೇ ಇದೆ, ನಿಮ್ಮ ಪ್ರಾಬ್ಲಮ್ ನನಗೆ ಸಾಲ್ವ್ ಮಾಡೋದು ನನಗೆ ಬಿಟ್ಟಿದ್ದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನಗೇನು ತೊಂದರೆ ಇಲ್ಲ. ಅಕಸ್ಮಾತ್ ನೀವು ರಿಪೋರ್ಟ್ ಮಾಡಿ ಡೈರೆಕ್ಟ್ ನನಗಾದ್ರೂ ಫೋನ್ ಮಾಡಿ, ಸರ್ ಇಂಥ ಹಳ್ಳಿಯಲ್ಲಿ ನೀರು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ನಾನು ನಿಮ್ಮ ವಾಟರ್ ಸಪ್ಲೈ ಅವ್ರಿಗೂ ಹೋಗು ನನಗೂ ಗಮನ ತಂತಾನೆ ಇರಬೇಕು. ಒಂದು ಗ್ರೂಪ್ ಮಾಡಮ್ಮ 2 ದಿವಸ ಮಾಡ್ತೀವಿ. ಈಗ ಬೀಳುವಂತೆಲ್ಲ ಮಾಡ್ಕೊಂಡು ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ ಇವಾಗ ಹಾಕ್ಬಿಟ್ಟು ಏನು ನೀರು ಪ್ರಾಬ್ಲಮ್ ಯಾವಾಗ ಇಮ್ಮಿಡಿಯೇಟ್ ಇವ್ರು ನಮ್ಗೆ ಇರಬೇಕು, ಊಟ ಜನ ಎಲ್ಲ ಬಂದು ಮಾಡಬೇಕಲ್ಲ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮನೀಶ್ ಶಾಪತ್ರಿ, ತಾಲೂಕು ಪಂಚಾಯಿತಿ ಇಒ ರಮೇಶ್, ಕ್ಷೇತ್ರದ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ CN ಸತ್ಯನಾರಾಯಣ ರೆಡ್ಡಿ, ಸಹಾಯಕ ಕೃಷಿ ಅಧಿಕಾರಿ ಶ್ರೀನಿವಾಸ್, ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ GC ಮಂಜುಳಾ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಕ್ಷೇತ್ರ ಗಡಿತಂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆಶೀರ್ವಾದಗಳೊಂದಿಗೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಯುವ ಮುಖಂಡರಾದ ಶ್ರೀ ಅಮರನಾಥ ರೆಡ್ಡಿ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭ ಕೋರುವವರು ಪ್ರಶಾಂತ್ KV, ಅಧ್ಯಕ್ಷರು, ದಾತ್ರಿ ಸೇವಾ ಟ್ರಸ್ಟ್. ಬೃಹತ್ ರಕ್ತದಾನ ಶಿಬಿರ ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ಶ್ರೀ KV ಮತ್ತು ಪಂಚಗಿರಿ ವಿದ್ಯಾದತ್ತಿ ಆಶ್ರಯದಲ್ಲಿ 111ನೇ ಶ್ರೀ CVV ಜಯಂತಿ ಹಾಗೂ 30ನೇ ದತ್ತಿ ದಿನಾಚರಣೆ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ. ದಿನಾಂಕ 23ನೇ ಜುಲೈ 2026ರಂದು. ಸ್ಥಳ KV ಕ್ಯಾಂಪಸ್, ಚಿಕ್ಕಬಳ್ಳಾಪುರ. KV ದತ್ತಿಗಳ ಅಧ್ಯಕ್ಷರಾದ ಶ್ರೀ KV ನವೀನ್ ಕಿರಣ್ ರವರ ನೇತೃತ್ವದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದು, ಈ ಬಾರಿಯೂ ಸಹ ಬೃಹತ್ ರಕ್ತದಾನ ಶಿಬಿರದ ಮೂಲಕ ಮತ್ತಷ್ಟು ಜೀವಗಳನ್ನು ಉಳಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಬನ್ನಿ, ಭಾಗವಹಿಸಿ, ಈ ಮಹತ್ ಕಾರ್ಯದಲ್ಲಿ ನೀವು ಸಹ ಭಾಗಿಯಾಗಿ.
ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗಡೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ತೀವ್ರ ಬರಗಾಲದ ಹಿನ್ನೆಲೆಯಲ್ಲಿ ರೈತರ ಬೆಳೆ ಸಾಲ ಮನ್ನಾ ಮಾಡಬೇಕು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ರಸ್ತೆ ತಡೆ ಪ್ರತಿಭಟನೆ ನಡೆಸಲಾಯಿತು. ಚಿಂತಾಮಣಿ ನಗರದ ಚೇಳೂರು ರಸ್ತೆಯಲ್ಲಿ ಜಮಾಯಿಸಿದ ನೂರಾರು ರೈತರು ರಸ್ತೆಯುದ್ದಕ್ಕೂ ಟೊಮೊಟೊ ಹಣ್ಣುಗಳನ್ನು ಸುರಿದು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು ವರ್ಷಗಳಿಂದ ಮಳೆಯಿಲ್ಲದೆ ಕೆರೆ ಕಟ್ಟೆಗಳು ಒಣಗಿದ್ದು ಅಂತರ್ಜಲ ಕುಸಿದಿದೆ. ಇಂತಹ ಪರಿಸ್ಥಿತಿಯಲ್ಲೂ ಕಷ್ಟಪಟ್ಟು ಬೆಳೆದ ಟೊಮೊಟೊ ಬೆಳೆಗೆ ಮಾರುಕಟ್ಟೆಯಲ್ಲಿ ಕನಿಷ್ಠ ಬೆಲೆಯೂ ಸಿಗುತ್ತಿಲ್ಲ ಎಂದು ರೈತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಈ ವೇಳೆ ಮಾತನಾಡಿದ ರೈತ ಸಂಘದ ರಾಜ್ಯಾಧ್ಯಕ್ಷ JV ರಘುನಾಥ್ ರೆಡ್ಡಿ,
ತೀವ್ರ ಬರಗಾಲ ಎದುರಾಗಿರುವುದರಿಂದ ರೈತರ ಎಲ್ಲಾ ರೀತಿಯ ಕೃಷಿ ಸಾಲಗಳನ್ನು ಹಾಗೂ ಒಡವೆ ಸಾಲಗಳನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ಟೊಮೊಟೊ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸಬೇಕು. ಪ್ರತಿ ಕೆಜಿಗೆ ಕನಿಷ್ಠ 50 ರೂಪಾಯಿ, 15 ಕೆಜಿ ಬಾಕ್ಸ್ಗೆ 750 ರೂಪಾಯಿ ನಿಗದಿಪಡಿಸಬೇಕು. ರೈತರಿಗೆ ಉಚಿತವಾಗಿ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ವಿತರಿಸಬೇಕು. ಉದ್ಯೋಗ ಖಾತ್ರಿ ಯೋಜನೆಯಡಿ ರೈತ ಕೂಲಿ ಕಾರ್ಮಿಕರಿಗೆ ನಿರಂತರ ಕೆಲಸ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ನಂತರ ಎಪಿಎಂಸಿ ಕಾರ್ಯದರ್ಶಿ ಹಾಗೂ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನ ನೀಡಲಾಯಿತು. ಮಕ್ಕಳಿಗೆ ಫೀಸ್ ಕಟ್ಟೋಣ ಅಂತ ಮಾರ್ಕೆಟ್ಗೆ ಬಂದ್ರೆ ಆ ರೈತ ನಿಶ್ಚಿತ ಕುತ್ತಿದ್ದವಾಗಿ ಸಾವಿರಾರು ಕುಟುಂಬಗಳು ಇವತ್ತು ಬೀದಿ ಪಾಲಾಗಿದೆ. ನಮ್ಮನ್ನಾಡುವಂಥ ಮಾನ್ಯ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಸಾಹೇಬರು ಈ ಭಾಗದಲ್ಲಿ ಇರುವಂಥವರು ಟಮಾಟಾಗೆ 2 ಜಿಲ್ಲೆಗೂ ಒಂದು ವಿಶೇಷ ಮಂಡಳಿಯನ್ನು ಸ್ಥಾಪನೆ ಮಾಡಿ ನಮಗೆ ಕನಿಷ್ಠ ಬೆಂಬಲ ಬೆಲೆ ಕನಿಷ್ಠ ಒಂದು ಕೆಜಿಗೆ ಒಂದು 50 ರೂಪಾಯಿ ನೀಡಬೇಕು. ಒಂದು 15 ಕೆಜಿ ಬಾಕ್ಸಕ್ಕೆ 750 ರೂಪಾಯಿ ನೀಡಬೇಕು ಅಂತ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀವಿ. ವಾರದ ಒಳಗಾಗಿ ನಮ್ಮ ಮಾಹಿತಿ ನೀಡಿಲ್ಲ ಅಂತಂದರೆ ಸರ್ಕಾರ APMC ಮಾರ್ಕೆಟನ್ನು ಬಂದ್ ಮಾಡ್ತೀವಿ. ಬಂದ್ ಮಾಡಿ ನಿರ್ದಾಕ್ಷಿಣ್ಯವಾಗಿ ಬಂದ್ ಮಾಡಿ ಇವತ್ತು ಮಾಡಿರುವಂಥ ಎಲ್ಲ ಈ ಟಮಾಟಾಗಿ ಮಾಡಿರುವಂಥ ಎಲ್ಲ ಖಾಸಗಿ ಶಾಲೆಗಳು ಮತ್ತು ಇತರ ಶಾಲೆಗಳು ಎಲ್ಲ ಬ್ಯಾಂಕ್ಗಳಲ್ಲಿರುವಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮಗೆ ಸಾಲಗಳನ್ನು ಮನ್ನಾ ಮಾಡಬೇಕು. ಯಾವ ಸಾಲಗಳಾದರೆ ಖಾಸಗಿ ಸಾಲ ಆಗ್ಬೋದು, ಈ ಕೈ ಸಾಲಗಳಾಗ್ಬೋದು, ರಾಷ್ಟ್ರೀಕೃತ ಬ್ಯಾಂಕಲ್ಲಾಗ್ಬೋದು, ಯಾವುದೇ ಬ್ಯಾಂಕಲ್ಲಿರುವಂಥ ನಮ್ಮ ಸಾಲಗಳು, ಒಡವೆ ಸಾಲಗಳಾಗ್ಬೋದು, ನಮ್ಮ ಸಂಪೂರ್ಣ ಸಾಲಗಳನ್ನು ಮನ್ನಾ ಮಾಡಿ ನಮಗೆ ಮತ್ತೆ ಬಿತ್ತನೆ ಬೀಜಗಳನ್ನು ಉಚಿತವಾಗಿ ನೀಡಬೇಕು. ಈ ಭಾಗದಲ್ಲಿರುವಂಥ ಎಲ್ಲ ರೈತರಿಗೆ ಒಂದು ಬದುಕಕ್ಕೆ ಒಂದು ಉದ್ಯೋಗ ಯೋಜನೆಯಲ್ಲಾಗಲಿ ಕೂಲಿ ಕೂಡ ಇಲ್ಲ. ಸಮೇತ ಸಾವಿರಾರು ಜನ ಇವತ್ತು ಕೂಲಿ ಇಲ್ದಿರ ಅನ್ಯಾಯ ನಿರ್ದಾಸ್ತವಾಗಿ ಅನ್ಯಾಯ ಆಗಿದ್ದಾರೆ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ಸರ್ಕಾರ ಸ್ಪಂದಿಸಿ ಎಲ್ಲರೂ ಹೋರಾಟ ಮಾಡೋಣ. ಎಲ್ಲ ಸರ್ಕಾರದ ಇತ್ತು, ಬೇರೆ ನಿಮ್ಮ ಖಾಸಗಿ ಕಾರ್ಯಕ್ರಮಗಳಿಗೆ ಹಾಲಿ ಶಾಸಕರು ಜೊತೆಯಲ್ಲಿ ಇರ್ತೀರ, ಮಾಜಿ ಶಾಸಕರ ಜೊತೆ ಇರ್ತೀರ, ಮಾಜಿ ಮುಖ್ಯಮಂತ್ರಿ ಜೊತೆಯಲ್ಲಿ ಇರ್ತೀರ, ಎಲ್ಲರೂ ಒಂದೇ ಕಡೆ ಕೂತ್ಕೊಂಡು ಊಟ ಮಾಡ್ತಿರಲ್ಲ ಸ್ವಾಮಿ. ನಮ್ಮ ರೈತರು ಕಾತ್ರಕ್ಕೆ ಒಂದು ಕತೆ ಕೂತು ನಮ್ಮ ರೈತರ ಮನೆ ಹತ್ರ ಬಂದು ಕೂತ್ಕೊಂಡು ನಮ್ಮ ಬದುಕಲು ಕಟ್ಟಕ್ಕೆ ಒಂದು ದಾರಿ ತೋರಿಸಿ ಸ್ವಾಮಿ ಅಂತ ಒಂದು ಕೈ ಮುಗಿಸಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮನವಿ ಮಾಡುತ್ತಾ, ಮತ್ತು ಈ ಭಾಗದಲ್ಲಿರುವಂಥವರು ನಮ್ಮ ಬಲ ಹತ್ತಿರ ಯಾರ ಪರಿಚಯನೇ ಇದಕ್ಕೆ ಮುಂಚೆ ಇದ್ದರು. ನಾವು ಇನ್ನು ಮುಂದೆ ಒಂದು ಸಲ ಡಿ ಕೆ ಶಿವಕುಮಾರ್ ಸಾಹೇಬನನ್ನು ಒಂದು ಸಲ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸ್ತೀವಿ. ಅವರು ವಿಫಲವಾಗಿದ್ದಂಥ ಸಂದರ್ಭದಲ್ಲಿ ನಾವು ಕಥಾಖಂಡಿತವಾಗಿ ನಮ್ಮ ರೈತರ ಹತ್ರ ಜೊತೆ ಸೇರಿ ಇವತ್ತು ಕೂಲಿ ಕಾರ್ಮಿಕರು ಪಾಪ ಅನೇಕ ಮಂದಿ ಕೂಲಿ ಇಲ್ಲ, ಅನೇಕ ಜೀವನ ಮಾಡೋಕ್ಕಾಗಲ್ಲ. ಅವ್ರು ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ, ಯಾವ ಜೀವನ ಕಟ್ತೀವೋ ಎಲ್ಲರೂ ಕೂಲಿ ಮಾಡಿ ಅವ್ರು ಆಗೋಗ್ಬಿಟ್ಟಿದ್ದಾರೆ. ದಯಮಾಡಿ ರೈತರಿಗೆ ಬದುಕಕ್ಕೆ ಒಂದು ದಾರಿ ತೋರಿಸಿ ಬೆಂಬಲ ಬೆಲೆ ನೀಡಬೇಕು ಅಂತ ಕೈ ಜೋಡಿಸಿ ಮುಗಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸುಮಂತ್, ಮಂಜುನಾಥ, ವೆಂಕಟರೆಡ್ಡಿ, ಶ್ರೀರಾಮರೆಡ್ಡಿ, ತಾಲೂಕು ಕಾರ್ಯಾಧ್ಯಕ್ಷರು ಶ್ರೀರಾಮಪ್ಪ, ವೆಂಕಟಸುಬ್ಬಾರೆಡ್ಡಿ, ರಾಮಚಂದ್ರಾರೆಡ್ಡಿ ಸೇರಿದಂತೆ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪಂಪ್ಸೆಟ್ಗಳಿಗೆ ನೀಡುತ್ತಿದ್ದ ರಾತ್ರಿ 3 ಗಂಟೆಗಳ ವಿದ್ಯುತ್ ಸ್ಥಗಿತಗೊಳಿಸಿರುವುದನ್ನು ಖಂಡಿಸಿ ರೈತರು ಬೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಹಿಂದಿನಂತೆ ಹಗಲು ರಾತ್ರಿ ಸೇರಿ 7 ಗಂಟೆಗಳ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಬೇಕು ಎಂದು ಸರ್ಕಾರ ಹಾಗೂ ಬೆಸ್ಕಾಂ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂಗಾರು ಮಳೆ ಆರಂಭವಾದರೂ ಸಹ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಳೆಯ ಸುಳಿವೇ ಇಲ್ಲ. ಮಳೆ ಇಲ್ಲದೆ ಬೆಳೆಗಳು ಒಣಗುತ್ತಿದ್ದು ರೈತರು ಪಂಪ್ಸೆಟ್ಗಳನ್ನೇ ಅವಲಂಬಿಸಿಕೊಂಡಿದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಬೆಸ್ಕಾಂ ರಾತ್ರಿ ವೇಳೆ ನೀಡುತ್ತಿದ್ದ 3 ಗಂಟೆಗಳ ವಿದ್ಯುತ್ ಪೂರೈಕೆಯನ್ನು ಸ್ಥಗಿತಗೊಳಿಸಿದ್ದು ರೈತರ ಆತಂಕ ಮತ್ತಷ್ಟು ಹೆಚ್ಚಿಸಿದೆ. ಈ ಹಿಂದೆ ಹಗಲು ರಾತ್ರಿ ಸೇರಿ 7 ಗಂಟೆಗಳ ಕಾಲ ವಿದ್ಯುತ್ ಸಿಗುತ್ತಿತ್ತು. ಈಗ ಹಗಲು ಕೇವಲ 4 ಗಂಟೆ ಮಾತ್ರ ವಿದ್ಯುತ್ ನೀಡಲಾಗುತ್ತಿದೆ. ಇದರಿಂದ ಬೆಳೆಗಳಿಗೆ ನೀರುಣಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯ ಮುಖಂಡರು ಮತ್ತು ರೈತರು ಬೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಕೂಡಲೇ ಹಿಂದಿನ ವ್ಯವಸ್ಥೆ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ಮತ್ತು ಬೆಸ್ಕಾಂ ಕಚೇರಿ ಮುಂದೆ ರೈತ ಸಂಘದಿಂದ ಧರಣಿ ನಂಬಿಕೊಂಡಿದ್ದೀವಿ. ಇದಕ್ಕೆ ಕಾರಣ 7 ತಾಸು ವಿದ್ಯುತ್ತನ್ನು ರೈತರಿಗೆ ಕೃಷಿ ಚಟುವಟಿಕೆಗೆ ನೀಡ್ತೀವಿ ಅಂತ ಸರ್ಕಾರ ವರದಿಯನ್ನು ಕೊಟ್ಟಿದೆ. ಆ ವರದಿಗೆ ಅನುಗುಣವಾಗಿ ರೈತರ ಕೃಷಿ ಚಟುವಟಿಕೆಗೆ ವಿದ್ಯುತ್ ಸಮರ್ಪಕವಾಗಿ ನೀಡ್ತಾ ಇಲ್ಲ. ನಮ್ಮ ಅವಳಿ ಜಿಲ್ಲೆಗಳಾದಂಥ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಇಡೀ ರಾಷ್ಟ್ರದಲ್ಲಿ ಬೆಳೆಯುವಂಥ ಬೆಳೆಗಳನ್ನು ಈ ನಮ್ಮ ಜಿಲ್ಲೆಗಳಲ್ಲಿ ಬೆಳೀತಾ ಇದ್ದೀವಿ. ಇದಕ್ಕೆ ಸಮರ್ಪಕವಾಗಿ ವಿದ್ಯುತ್ ನೀಡಲಿಲ್ಲ ಅಂದರೆ ನಾವು ಆ ಬೆಳೆಗೆ ನೀರು ಹರಿಸಲು ಸಾಧ್ಯವಾಗಲಿಲ್ಲ ಅಂದಂಥ ಸಂದರ್ಭದಲ್ಲಿ ರೈತ ಬೆಳೆಯನ್ನು ಬೆಳೆದಂಥ ರೈತನ ಬೆಳೆ ಒಣಗ್ತೈತೆ, ನಷ್ಟ ಅನುಭವಿಸ್ತಾನೆ. ಆ ನಷ್ಟಕ್ಕೆ ರೈತ ಏನಾದರೂ ಬೇರೆ ಅನಾಹುತ ಮಾಡ್ಕೊಂಡ್ರೆ ರೈತನ ಕುಟುಂಬದ ಪರಿಸ್ಥಿತಿ ಏನು, ಸಾಲ ಸೋಲ ಮಾಡಿದಂಥ ರೈತನ ಪರಿಸ್ಥಿತಿ ಏನು. 7 ತಾಸು ಕೊಡ್ತಾ ಇದ್ದಂಥ ವಿದ್ಯುತ್ತನ್ನು ಇವಾಗ 4 ತಾಸು ಕೊಟ್ಟರು. ಮೊನ್ನೆ 3-4 ದಿವಸ ಖಂಡಿತವಾಗಲೂ ಕಡಿಮೆ ಆಯಿತು. ಆಗ ರೈತ
ಇಲಾಖೆ ಮೊರೆ ಹೋದಂಥ ಸಂದರ್ಭದಲ್ಲಿ ಇಲಾಖೆಯವರ ಉತ್ತರ ಸರ್ಕಾರದಿಂದ ಮತ್ತು ಉತ್ಪಾದನೆ ಆಗತಕ್ಕಂಥ ಬೆಸ್ಕಾಂ ಕರೆಂಟು ನಮಗೆ ಕಡಿಮೆ ಆಗ್ತಾ ಇದೆ. ಆ ಕಡಿಮೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ನಿಮ್ಗೆ ಅಲ್ಲಿ ಎಷ್ಟು ಉತ್ಪಾದನೆ ಆಗಿ ನಮ್ಮಲ್ಲಿ ಬರುತ್ತೋ ಅದನ್ನು ಕೊಡ್ತಾ ಇದ್ದೀವಿ ಅಂದರು. ಆ ರೀತಿ ಧೋರಣೆ ಆದಾಗ 7 ತಾಸು ವಿದ್ಯುತ್ ಕೊಡ್ತೀವಿ ಅಂತ ಸರ್ಕಾರ ಹೇಳಿದಂಥ ಸಂದರ್ಭದಲ್ಲಿ ರೈತ 7 ತಾಸು ವಿದ್ಯುತ್ತನ್ನು ನಂಬ್ಕೊಂಡು ಅಷ್ಟಕ್ಕೆ ಬೆಳೆ ಇಟ್ಟಿರ್ತಾನೆ. ದಿಢೀರಂತ 2-3 ಗಂಟೆ ವಿದ್ಯುತ್ ಕಡಿತ ಆದಾಗ ಆ ಬೆಳೆ ನಷ್ಟ ಆಗ್ತದೆ, ಬೆಳೆ ಒಣಗೋಗ್ತದೆ ನೀರು ಬಿಟ್ಟಲಿಲ್ಲ ಅಂದಾಗ. ಆ ರೈತನ ಪರಿಸ್ಥಿತಿ ಕುಗ್ಗುತ್ತದೆ ಅಂತೇಳಿ ನಾವು ಇವತ್ತು ಬೆಸ್ಕಾಂ ಕಚೇರಿ ಮುಂದೆ ಧರಣಿಯನ್ನು ಹಮ್ಮಿಕೊಂಡು ಇಲಾಖೆಯ ಹಿರಿಯ ಅಧಿಕಾರಿಗಳ ಒಂದು ಮನವಿಯನ್ನು ಕೊಟ್ಟು ಇವ್ರ ಮುಖಾಂತರ ಇಂಧನ ಸಚಿವರಿಗೂ ಮತ್ತು ರಾಜ್ಯ ಸರ್ಕಾರಕ್ಕೂ ಮನವಿಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಇದೇನಾದರೂ ಮರುಕಳಿಸಿದರೆ ನಾವು ಈ ಕಚೇರಿಗೆ ಬೀಗ ಹಾಕಿ ಇಲ್ಲಿ ಧರಣಿ ಮಾಡೋಂಥ ಸನ್ನಿವೇಶ ಬರ್ತದೆ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಮತ್ತು ಇಲಾಖೆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇನ್ನೊಂದೆಡೆ ರೈತರ ಪ್ರತಿಭಟನೆಗೆ ಪ್ರತಿಕ್ರಿಯಿಸಿದ ಬೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಕೊರತೆ ಇಲ್ಲ, ಬೇಡಿಕೆ ಹೆಚ್ಚಿರುವುದೇ ಸಮಸ್ಯೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ದಕ್ಷಿಣ ಭಾರತದಲ್ಲಿ ಹಿಂಗಾರು ಹಾಗೂ ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಕೃಷಿ ಮತ್ತು ಇತರೆ ಕ್ಷೇತ್ರಗಳಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಾಗಿದೆ. ಹಗಲು ವೇಳೆ ಸೌರಶಕ್ತಿಯ ನೆರವಿನಿಂದ ವಿದ್ಯುತ್ ಪೂರೈಕೆ ಸಾಧ್ಯವಾಗುತ್ತಿದ್ದರೂ ಸಹ ರಾತ್ರಿ ವೇಳೆಯಲ್ಲಿ ಅದೇ ಪ್ರಮಾಣದ ವಿದ್ಯುತ್ ನೀಡಲು ಸಾಧ್ಯವಾಗುತ್ತಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಎಲ್ಲರಿಗೂ ತಿಳಿದಿರೋ ಹಾಗೆ ಈ ಬಾರಿ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದೆಲ್ಲ ಮುಂಗಾರು ಮಳೆ ಮತ್ತು ಹಿಂಗಾರು ಮಳೆ ಕೈ ಕೊಟ್ಟಿರೋದ್ರಿಂದ ಸ್ವಲ್ಪ ನಮ್ಮದು ವಿದ್ಯುತ್ ಬೇಡಿಕೆನೂ ಜಾಸ್ತಿ ಆಗಿದೆ. ಬಟ್ ಆದರೆ ನಮಗೆ ಪವರ್ ಸಪ್ಲೈಲಿ 1 or 2 7 ಅವರ್ ಕೊಡಬೇಕಾಗಿತ್ತು, 1 or 2 ಅವರು ಸ್ವಲ್ಪ ವ್ಯತ್ಯಾಸ ಆಗಿದೆ ಅಷ್ಟೇ. ಅದನ್ನ ನಾವು ಇವಾಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಲ್ಲ ಡೇ ಟೈಮಲ್ಲಿ ಆದಷ್ಟು ನಮಗೆ ಸೌರ ವಿದ್ಯುತ್ ಭಾಳ ಲಭ್ಯ ಇರೋದ್ರಿಂದ ಆದಷ್ಟು ಡೇ ಟೈಮಲ್ಲಿ ನಾವು ಅರೇಂಜ್ ಮಾಡಿಕೊಡ್ತೀವಿ. ಮ್ಯಾಕ್ಸಿಮಮ್ ಆದರೆ 1 hour ಡಿಸ್ಟರ್ಬ್ ಆಗ್ಬೋದು ಅಷ್ಟೇ, ಅದಕ್ಕೇನೇನು ಡಿಸ್ಟರ್ಬ್ ಆಗೋದಿಲ್ಲ. ಮೊನ್ನೆ ಒಂದು 2 hours ಸ್ವಲ್ಪ ವ್ಯತ್ಯಾಸ ಆಯಿತು, ಮತ್ತು ಎಲ್ಲ ಮೊನ್ನೆ ಫ್ರೈಡೆಯಿಂದ ಎಲ್ಲ ಶುರು ಹೋಗಿದೆ. ಬೇರೆ ನಮ್ದು ಯಾವುದೂ ವಿದ್ಯುತ್ ಜೊತೆ ಪ್ರಾಬ್ಲಮ್ ಇಲ್ಲ. ಡಿಮ್ಯಾಂಡ್ ರೈಸ್ ಆಗಿದೆ, ಬೇರೆ ಏನು ಟ್ರಾನ್ಸ್ಫಾರ್ಮರ್ ಫೇಲ್ಯೂರು ಅಂಥದ್ದು ಏನು ಪ್ರಾಬ್ಲಮ್ ಇಲ್ಲ. ವಿದ್ಯುತ್ಗೇನು ಕೊರತೆ ಇಲ್ಲ. ಇವಾಗ ಮಳೆ ನಮ್ಮದು ವಿದ್ಯುತ್ ಅಭಾವ ಜಾಸ್ತಿ ಆಗಿದೆ ಅಷ್ಟೇ, ಕೊರತೆ ಏನಿಲ್ಲ. ಅದೇ ನೈಟ್ ಟೈಮ್ ಏನಾಗಿದೆ ನಮಗೆ ದಕ್ಷಿಣ ಭಾರತದ ಎಲ್ಲ ಕಡೆ ಮಳೆ ಅಭಾವ ಇರೋದ್ರಿಂದ ಎಲ್ಲಿನೂ ನಮಗೆ ಎಕ್ಸೆಸ್ ಪವರ್ ಸಿಗ್ತಾ ಇಲ್ಲ. ನೈಟ್ ಟೈಮು ನಾವು ಪರ್ಚೇಸ್ ಮಾಡಿಕೊಡ್ಬೇಕಾಗುತ್ತೆ. ಡೇ ಟೈಮ್ ಆದರೆ ನಮ್ಮ ಸೌರಶಕ್ತಿದು ಭಾಳಷ್ಟು ಇದ್ದಾವೆ, ಭಾಳಷ್ಟು ಕೊಡ್ಬೋದು ಡೇ ಟೈಮು. ನೈಟ್ ಟೈಮಿಗೆ ನಮ್ಮ ಪರ್ಚೇಸ್ಗೆ ಕಷ್ಟ ಆಗಿದೆ, ಎಲ್ಲಿ ನಮಗೆ ಪರ್ಚೇಸ್ ಮಾಡೋಕ್ಕೂ ಸಿಗ್ತಾ ಇಲ್ಲ. ಅದನ್ನ ಆದಷ್ಟು ಡೇ ಟೈಮಲ್ಲೇ ಕೊಡೋಕ್ಕೆ ಹೇಳಿದ್ದಾರೆ. ಡೇ ಟೈಮಲ್ಲೇ ಆದಷ್ಟು ಡೇ ಟೈಮಲ್ಲೇ 7 hours ಕೊಡ್ತೀವಿ. ಒಂದೆಡೆ ಮಳೆ ಇಲ್ಲ, ಮತ್ತೊಂದೆಡೆ ವಿದ್ಯುತ್ ಇಲ್ಲ. ಈ ಎರಡೂ ಸಮಸ್ಯೆಗಳ ನಡುವೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಕೃಷಿ ಚಟುವಟಿಕೆಗಳಿಗೆ ಕನಿಷ್ಠ 7 ಗಂಟೆಗಳ ನಿರಂತರ ವಿದ್ಯುತ್ ಪೂರೈಕೆ ಮಾಡಬೇಕೆಂಬುದು ರೈತರ ಒತ್ತಾಯ. ಸರ್ಕಾರ ಮತ್ತು ಬೆಸ್ಕಾಂ ಈ ಬೇಡಿಕೆಗೆ ಯಾವ ರೀತಿಯ ಸ್ಪಂದನೆ ನೀಡುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಸಮಾಜ ಸೇವಕರು, ಯುವಕರ ಆಶಾಕಿರಣ, ಮಾಜಿ ಕೆಡಿಪಿ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಆಗಿರುವ ಸನ್ಮಾನ್ಯ ಶ್ರೀ ಅಮರನಾಥ ರೆಡ್ಡಿರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಕೆಆರ್ ಸುಧಾಕರ್ ರೆಡ್ಡಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಚೇಳೂರು ತಾಲೂಕಿನ ಅಮರನಾಥ ರೆಡ್ಡಿ ಅಭಿಮಾನಿಗಳ ಬಳಗದವರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ
ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಶಿಡ್ಲಘಟ್ಟ ನಗರದ ವಾರ್ಡೊಂದರಲ್ಲಿ ನಾಗರಿಕರು ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡುತ್ತಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಸಾರ್ವಜನಿಕರು ನಗರಸಭೆಯ ಅಧಿಕಾರಿಗಳು ಮತ್ತು ಸರ್ಕಾರದ ವಿರುದ್ಧ ತಿರುಗುಬಿದ್ದಿದ್ದಾರೆ. ಸಂವಿಧಾನಾತ್ಮಕವಾಗಿ ಸಮಾಜದಲ್ಲಿ ಇರುವ ಪ್ರತಿಯೊಬ್ಬರಿಗೆ ಮೂಲಭೂತವಾಗಿ ಕುಡಿಯುವ ನೀರು, ರಸ್ತೆ, ಚರಂಡಿ, ವಿದ್ಯುತ್ ದೀಪ ಇನ್ನಿತರ ಸೌಲಭ್ಯಗಳನ್ನು ಕಲ್ಪಿಸಬೇಕು. ಆದರೆ ಶಿಡ್ಲಘಟ್ಟ ನಗರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಾರ್ಡ್ ಸಂಖ್ಯೆ 7ರಲ್ಲಿ ದಲಿತರು, ಮುಸ್ಲಿಮರು ನಿತ್ಯ ನರಕ ಯಾತನೆಯನ್ನ ಅನುಭವಿಸುವಂತಾಗಿದೆ ಎಂದು ನಾಗರಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಾರ್ಡ್ನಲ್ಲಿ ಕುಡಿಯುವುದಕ್ಕೆ ನೀರಿಲ್ಲ, ಸ್ವಚ್ಛತೆ ಅಂತೂ ಇಲ್ವೇ ಇಲ್ಲ. ಚರಂಡಿಗಳು ತುಂಬಿ ತುಳುಕಾಡಿ ಸೊಳ್ಳೆಗಳಿಗೆ ಆಶ್ರಯ ತಾಣವಾಗಿದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಆವರಿಸಿದೆ. ಈಗಾಗಲೇ ಹಲವರು ಜ್ವರ ಇನ್ನಿತರೆ ಕಾಯಿಲೆಗಳಿಂದ ನರಳಿ ಆಸ್ಪತ್ರೆಯಲ್ಲಿ ದುಬಾರಿ ವೆಚ್ಚ ಪಾವತಿಸಿ ಚಿಕಿತ್ಸೆ ಪಡೆಯುವಂತಾಗಿದೆ ಎಂದು ನಗರಸಭೆಯ ಅಧಿಕಾರಿಗಳು ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳ ಕಾರ್ಯವೈಖರಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಸುಮಾರು 2 ತಿಂಗಳಿಂದ ಈ ಚೇಂಬರ್ ಬ್ಲಾಕ್ ಆಗುತ್ತೆ. 2-3 ಸಲ ಮುನ್ಸಿಪಲ್ ಅರ್ಜಿ ಕೂಡ ಕೊಟ್ಟಿದ್ದೀವಿ. ನಾವು ಇವತ್ತಿಗೂ ಬಂದು ಕ್ಲಿಯರೆನ್ಸ್ ಮಾಡಲಿಲ್ಲ. ನಮ್ಮ ವಾರ್ಡ್ಗೆ ಯಾರು ಕ್ಲೀನೆಸ್ಗೂ ಬರಲ್ಲ, ಕ್ಲೀನೆಸ್ ಗಾಡಿ ಕೂಡ ಇಲ್ಲ, ಒಂದು ಗಾಡಿ ಕೂಡ ಇಲ್ಲ ನಮ್ಮ ವಾರ್ಡಲ್ಲಿ. ಆ ಥರ ತೊಂದರೆ ಆಯ್ತಾ. ಎಷ್ಟು ಸಲ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರು ಯಾರೂ ಬರಲ್ಲ. ಆಲ್ರೆಡಿ ಕಮಿಷನರ್ ಕೂಡ ಡೈರೆಕ್ಟ್ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ದೀವಿ. ಆದ್ರೂ ಬಂದು ಯಾವುದೂ ಕ್ರಮ ತಗೊಳ್ಳಲ್ಲ. ಬರೀ ಹೋಗ್ಬೇಕು ಬರಬೇಕು. ನಾವು ಚರಂಡಿ ವ್ಯವಸ್ಥೆ ಇರಲಿ, ನೀರಿನ ವ್ಯವಸ್ಥೆ ಇರಲಿ, ಒಳಚರಂಡಿ ವ್ಯವಸ್ಥೆ ಇರಲಿ, ಯಾವುದು ಒಂದು ಕೆಲಸ ಕೂಡ ಮಾಡಲ್ಲ. ಇವರು ಬರೀ ಹೋಗ್ಬೇಕು ಬರಬೇಕು.
ಈ ತರ ತೊಂದರೆ ಆಗ್ತಾ ಇದೆ. ದಯವಿಟ್ಟು ನಿಮ್ಗಿಂತ ನಿಮ್ಮ ಮಾಧ್ಯಮಕ್ಕಿಂತ ನಮ್ಗೆ ಸಮಸ್ಯೆ ಇರೋದು ಬಗೆಹರಿಸ್ಕೊಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. నా పేరు శిరీష. ఎవరు బిడ్డకి వాసన సీటు కలిసానా జ్వరాలు ఎవరు హాస్పిటల్ చూపించాలా. ఈ బిల్డింగ్ చూస్తే వాళ్ళకి తొందర, ప్రయాణ చూస్తే వాళ్ళకి తొందర, వాసన ఉండేకాయలే. మేము ఎట్లు తినేది, మేము ఎట్లుండేది, ఇంటి పక్కల చూస్తే ఇంత గలీజ్ ఉంది. ఇట్లా వాసన నిండిపోయేసిందే, సిటీని ఉండేక అవుతా ఉండలే. ఎవరు ఒక క్లీన్ చేసేవాళ్ళు వచ్చలే సరిగా. మేము చూస్తే ఇట్లా వాసనలు ఎన్ని దినాలు ఉండాలా, బిడ్డలు వేసుకుని ఎన్ని దినాలు ఉండేక వెళ్ళదు. మాకే పోసి బిడ్డలు ఉండారు, మేము ఎట్లుండాలా, మా జీతాలు ఎట్లా, బిడ్డ జీతాలు ఎట్లా. మేము ఒక్క కూలి చేసుకొని తినేవాళ్ళు చూస్తే ఇట్లా వాసనలో ఎట్లా మేము ఉండేది, తినేది ఎట్లా, మేము సంతోషాలు తినేది ఎట్లా, బిడ్డ తినాము హాస్పిటల్ తిప్పాలా. మేము ఎట్లా మేము చూసేది, మాకు చూస్తే కైలాల్లో, బిడ్డ చూస్తే కైలాల్లో, మా చేట్లో మేము ఎట్లా ఉండాలా, ఇంటి పక్కన ఎట్లా ఉండాలా, ఒకరు చూస్తే ఒకరు వచ్చేలా. ನಮ್ಮ ಹೆಸರು ಮುನಿಕೃಷ್ಣ ಅಂತ. ಇದು ರೋಡ್ ತಗೊಂಡು ಕಾಂಟ್ರಾಕ್ಟ್ ಅವರು ನಾವು ಏನಾನ ರೋಡ್ ಈ ಥರ ಹಾಕಿ ಚರಂಡಿ ಹಾಕಿ ರೋಡ್ ಅಂದರೆ ಒಂದು ಮಾತು ಹೇಳಿದ್ರೆ ಅವರು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಮನೆಗೆ ಹೊರಟೋಗ್ಬಿಡ್ತಾರೆ. ಮತ್ತು ಎಷ್ಟು ದಿನ ಆದರೂ ಈ ಕಡೆ ತಿರುಗು ನೋಡಲ್ಲ. ಮತ್ತು ಫೋನ್ ಮಾಡಿದೆ ನಾವು ಅದಾಗುತ್ತೆ ಇದಾಗುತ್ತೆ ಅವಾಗ ಹಾಕ್ತೀವಿ. ಈ ಸುತ್ತು ಎಲ್ಲ ಹಾಕಿದ್ದಾರೆ. ಇದು 40 ಅಡಿ ರೋಡು ಅಷ್ಟೇ. 40 ಅಡಿ ರೋಡ್ಗೆ ಅವ್ರ ಕೈಗೆ ಹಾಕೋಕ್ಕಾಗಿಲ್ಲ. ಮತ್ತೆ ಕೇಳಿದ್ರೆ ಆವಾಜ್ಲಾಗ್ತಾರೆ, ಹಾಕ್ತೀವಿ ಏನು ನೀವು ಕೇಳೋದು, ಯಾರು ಕೌನ್ಸಿಲರ್ ಬಂದು ಕೇಳಬೇಕು ಅವರು ಇವರು ಅಂತ ಹೇಳ್ತಾರೆ. ಅವ್ರು ಕೌನ್ಸಿಲರ್ ಕೇಳಿದ್ರು ಅವ್ರಿಗೂ ರೆಸ್ಪಾನ್ಸ್ ಕೊಡಲ್ಲ. ಅವರು ಇಂಥ ಕಾಂಟ್ರಾಕ್ಟ್ ಏನು ಟೆಂಡರ್ ಕೊಡಬೇಕು, ಅವರು ಬೇರೆಯವ್ರಿಗೆ ಯಾರನ್ನು ಕೊಡಬೇಕಲ್ಲ. ಹೊಟ್ಟೆ ಹಸಿವು ಇರೋರು ಕೊಡಿ ಪರವಾಗಿಲ್ಲ, ಇವ್ರೈತೆ ಹೊಟ್ಟೆ ತುಂಬಿರೋರು. ಇಂಥವ್ರಿಗೆ ಏನು ಕೊಡಬೇಕು, ಇಂಥವ್ರು ಕೊಡ್ದಿರೋಕ್ಕೆ ನಮಗೆ ಫಸ್ಟ್ ಇದು ರೋಡ್ ಏನೋ ಕ್ಲಿಯರ್ ಮಾಡೋಕ್ಕೆ ಹೇಳ್ತೀವಿ. ಏನು ಹೆಸರು? ಮುನಿಕೃಷ್ಣ ಅಂತ. ಎಷ್ಟನೇ ವಾರ್ಡ್? ಕಾಂಟ್ರಾಕ್ಟ್ 7ನೇ ವಾರ್ಡ್. ನಗರಸಭೆಯ ಮಾಜಿ ಸದಸ್ಯ ಶಿವಮ್ಮ ಮುನಿರಾಜು ಮಾತನಾಡಿ, ವಾರ್ಡ್ನ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಕಳೆದ 1.5 ವರ್ಷದ ಹಿಂದೆ ಕೈಗೊಂಡ ರಸ್ತೆ ಅಭಿವೃದ್ಧಿ ಕಾರ್ಯವನ್ನ ಇದುವರೆಗೆ ಪೂರ್ಣಗೊಳಿಸಿಲ್ಲ. ಇದರಿಂದಾಗಿ ನಾಗರಿಕರು, ಮಹಿಳೆಯರು, ಮಕ್ಕಳು, ವಿದ್ಯಾರ್ಥಿಗಳು ಪ್ರತಿನಿತ್ಯ ಸಂಚರಿಸಲು ಹರಸಾಹಸ ಪಡುವಂತಾಗಿದೆ. ಇನ್ನು ಒಳಚರಂಡಿಯ ಅವ್ಯವಸ್ಥೆ ಹೇಳತೀರದಂತಾಗಿದ್ದು, ರಸ್ತೆ ಅಭಿವೃದ್ಧಿ ವಿಷಯದಲ್ಲಿ ಗುತ್ತಿಗೆದಾರ ತೀವ್ರ ನಿರ್ಲಕ್ಷ್ಯ ವಹಿಸಿದ್ದು ಅವರ ಮೇಲೆ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಶಿವಮ್ಮ ಮುನಿರಾಜು, 7ನೇ ವಾರ್ಡ್ನ ಮಾಜಿ ನಗರಸಭೆ ಸದಸ್ಯರು. ನಮ್ಮ ವಾರ್ಡಲ್ಲಿ ತುಂಬ ತೊಂದರೆಗಳಿವೆ. ನಾವು ಅಧಿಕಾರದಲ್ಲಿದ್ದಾಗ ನಮ್ಮಲ್ಲಿ ಆದಷ್ಟು ಪ್ರಾಮಾಣಿಕವಾಗಿ ಎಲ್ಲ ಕಾರ್ಯಕ್ರಮಗಳನ್ನು, ಎಲ್ಲ ಸ್ವಚ್ಛತೆಯನ್ನು, ಎಲ್ಲ ನೀರಿನ ವ್ಯವಸ್ಥೆಯನ್ನು ಎಲ್ಲ ಜನರಿಗೂ ಸಾರ್ವಜನಿಕರಿಗೂ ಎಲ್ಲ ಆಗುವ ಹಾಗೆ ಪೂರೈಸಿದ್ದೀವಿ. ನಾವು ಅಧಿಕಾರದಿಂದ ಇಳಿದ ಮೇಲೆ ಕಸದ ವಿಲೇವಾರಿ ಮಾಡ್ತಾಯಿಲ್ಲ, ಸರಿಯಾಗಿ ನೀರಿನ ವ್ಯವಸ್ಥೆಯನ್ನು ಕೊಡ್ತಾ ಇಲ್ಲ, ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದೆ. ಜೊತೆಗೆ ಈ ಒಂದು ರಸ್ತೆ 7ನೇ ವಾರ್ಡ್ನ ರಸ್ತೆ ಮುಖ್ಯದ್ವಾರ ಸಿದ್ಧಾರ್ಥ ನಗರಕ್ಕೆ ಯಾರೇ ತೀರ್ಕೊಂಡ್ರು ನಮ್ಮ ಸಿದ್ಧಾರ್ಥ ನಗರದಲ್ಲಿ ಇದೇ ಅಂತ್ಯ ಸಂಸ್ಕಾರಕ್ಕೆ ಎತ್ಕೊಂಡು ಹೋಗುವಂಥ ಜಾಗ. ಈ ಒಂದು ರಸ್ತೆನ ತುಂಬ ತಡವಾಗಿ ಮಾಡ್ತಾ ಇದ್ದಾರೆ. ಇದು 24 ತಿಂಗಳಾಗಿದೆ. ಜೊತೆಗೆ ನಾವು ಸಿದ್ಧಾರ್ಥ ನಗರದಿಂದ ಕೆಲವೊಂದು ಯುವಕರು ಹೋಗಿ ನಗರಸಭೆಯ ಅಧಿಕಾರಿಗಳಿಗೆ ಕಂಪ್ಲೇಂಟನ್ನು ಮಾಡಿದ್ದಾರೆ. ಈ ರಸ್ತೆಯನ್ನು ಪೂರ್ಣಗೊಳಿಸಿ ಅಂತೇಳಿ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ರಸ್ತೆ ತಡವಾಗಿದೆ. ಹೆಸರು ಯಾವ ಊರು? ಯಾವ ವಾರ್ಡು? ಏನಾಗಿ ಸಮಸ್ಯೆ? ಏನ್ ಸಮಸ್ಯೆ? ಎಲ್ಲ ರೋಡು ಕ್ಲೀನ್ ಆಗೈತೆ, ನಮ್ ರೋಡ್ ಕ್ಲೀನ್ ಆಗಿಲ್ಲ. ಯಾರ ರೋಡ್ ಸಾಕಿಲ್ಲ, ಎಲ್ಲ ಓಡಾಡ್ತಾ ಇದ್ದೀರಾ, ಎಲ್ಲ ಕ್ಲೀನ್ ಐತೆ, ಈ ರೋಡ್ ಕ್ಲೀನ್ ಇಲ್ಲ. ಏನ್ ನೋಡಿದೆ ಸರ್ ನೀವೇ? ನೀವು ನೋಡಿ ಸರ್ ನೀವೇ ಹೆಂಗೈತೆ? ಸೊಳ್ಳೆಗಳೆಲ್ಲ ಬಂದು ಮುಚ್ಕೊಂತೈತೆ ಮನೆಗಳಾಗ, ಮಕ್ಕಳು ಮರಿಗಳು ಜರಗಳು ಬರ್ತೈತೆ. ಈ ತರ ಐತೆ. ಎಲ್ಲ ರೋಡ್ ಕ್ಲೀನ್ ಮಾಡೋದೇನ್ ನಮ್ ರೋಡ್ ಕ್ಲೀನ್ ಮಾಡೋದೇನ ಎಡ ಹೊಡಿದ್ದು? ಯಾಕಂದ್ ಕಂಡಮ್ ಮಾಡಿದ್ರೆ, ಯಾಕಂದ್ ಕಂಡಮ್ ಮಾಡಿದ್ರು ನಮ್ನ? ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಜನಪ್ರತಿನಿಧಿಗಳ ಸ್ವಗ್ರಾಮದಲ್ಲಿ ಇದ್ದೂ ಇಲ್ಲದಂತಾದ ಸರ್ಕಾರಿ ಆಸ್ಪತ್ರೆ, ಸಕಾಲಕ್ಕೆ ಚಿಕಿತ್ಸೆ ದೊರೆಯದೆ ಬಾಲಕಿ ಸಾವು, ವೈದ್ಯಾಧಿಕಾರಿಗಳ ವಿರುದ್ಧ ಪೋಷಕರು, ಗ್ರಾಮಸ್ಥರ ಆಕ್ರೋಶ. ಬರದ ಮುನ್ಸೂಚನೆ ಕೊಟ್ಟ ಮಳೆರಾಯ, ಮುನ್ನೆಚ್ಚರಿಕೆ ಕ್ರಮಕ್ಕೆ ಅಧಿಕಾರಿಗಳಿಗೆ ಸೂಚನೆ, ನಿರ್ಲಕ್ಷ್ಯ ತೋರಿದರೆ ಹುಷಾರ್ ಎಂದ ಶಾಸಕ ಸುಬ್ಬಾರೆಡ್ಡಿ. ಮಳೆ ಇಲ್ಲದೆ ಎಲ್ಲೆಡೆ ಬರಗಾಲ ಹಿನ್ನೆಲೆ, ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯ, ರಸ್ತೆ ತಡೆ ನಡೆಸಿ ಸಂಘಟನೆಗಳ ಪ್ರತಿಭಟನೆ.
ಪಂಪ್ಸೆಟ್ಗಳಿಗೆ ನೀಡುತ್ತಿದ್ದ ವಿದ್ಯುತ್ ಸ್ಥಗಿತ, ಬೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ, ಸಮರ್ಪಕ ವಿದ್ಯುತ್ ಪೂರೈಕೆಗೆ ಒತ್ತಾಯ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.